ಭಾರತ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಆ ಪ್ರಯತ್ನ ವಿಫಲವಾಗ್ತಾನೆ ಇದೆ. ಈಗ ಮತ್ತೊಂದು ಡೀಟೇಲ್ ಬರ್ತಾ ಇದೆ. ಜಮ್ಮು ನಗರದಲ್ಲಿ ಮತ್ತೆ ಪಾಕಿಸ್ತಾನ ದಾಳಿಯ ಪ್ರಯತ್ನವನ್ನ ಮಾಡಿದೆ. ಮಿಸೈಲ್ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಇದರ ಪರಿಣಾಮ ಜಮ್ಮುನಲ್ಲಿ ಬ್ಲಾಕ್ಔಟ್ ಆಗಿದೆ. ಪಾಕ್ ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಭಾರತದ ಸೇನೆ. ಈ ಕಡೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಪಾಕ್ ದಾಳಿಯ ವಿಫಲ ಪ್ರಯತ್ನವನ್ನು ಮಾಡಿದೆ. ಜಮ್ಮುವಿನ ಪಠಾಣ್ ಕೋಟ್ನಲ್ಲಿ ಸೈರನ್ ಮೊಳಗಿದೆ. ಪಠಾಣ್ ಕೋಟ್ನಲ್ಲೂ ಕೂಡ ಬ್ಲಾಕ್ಔಟ್ ಘೋಷಣೆಯಾಗಿದೆ. ಒಟ್ಟಲ್ಲಿ ನಿನ್ನೆ ಏನ್ ಮಾಡಿತ್ತೋ ಪಾಕಿಸ್ತಾನ ಇವತ್ತು ಆ ಪ್ರಮಾಣದಲ್ಲಿ ಮಾಡದೇ ಇದ್ರೂ ಕೂಡ ಮತ್ತೆ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮುಂದುವರಿಸಿದೆ. ಮಿಸೈಲು ಮತ್ತು ಡ್ರೋನ್ ಅನ್ನು ಬಳಸಲಾಗ್ತಾ ಇದೆ. ಆ ಡ್ರೋನ್ ಯಾವುದು ಅನ್ನೋದರ ಬಗ್ಗೆಯೂ ಕೂಡ ಭಾರತಕ್ಕೆ ಈಗ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಸೋಂಗರ್ ಅನ್ನುವಂಥ ಡ್ರೋನ್ ಅದು ಟರ್ಕಿ ಕೊಟ್ಟಿರೋದು ಪಾಕಿಸ್ತಾನಕ್ಕೆ. ಟರ್ಕಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತ ಡ್ರೋನ್ ಅನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಗ್ತಾನೆ ಇದೆ. ಪದೇ ಪದೇ ಆ ಪ್ರಯತ್ನ ವಿಫಲವಾಗ್ತಾನೆ ಇದೆ. ಅದನ್ನು ವಿಫಲಗೊಳಿಸಲಾಗ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸಶಕ್ತವಾಗಿದೆ. ಪಾಕಿಸ್ತಾನದ ಯಾವುದೇ ರೀತಿಯ ದಾಳಿಯನ್ನ ಕೂಡ ತಡೆಯುವಂತ ಸಾಮರ್ಥ್ಯ ಭಾರತಕ್ಕಿದೆ. ಜಮ್ಮುನಲ್ಲಾಗಿದೆ, ಈ ಕಡೆ ರಾಜಸ್ಥಾನದಲ್ಲಾಗಿದೆ. ರಾಜಸ್ಥಾನದ ಪೋಖ್ರಾನ್ ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಈ ಭಾಗದಲ್ಲಿ ಡ್ರೋನ್ ಅನ್ನು ಒಳನುಗ್ಗಿಸುವಂತ ಪ್ರಯತ್ನಗಳಾಗಿದೆ. ಭಾರತದ ಗಡಿ ದಾಟಿ ಡ್ರೋನ್ಗಳು ಬಂದಿದ್ದಾವೆ. ಅದನ್ನು ಹೊಡೆದುರುಳಿಸುವಂತ ಕೆಲಸಗಳಾಗಿದೆ. ಆಗ್ಲೇ ಇಂಡಿಯನ್ ಆರ್ಮಿ ಕಡೆಯಿಂದ ಬಂದಂತ ಸ್ಪಷ್ಟನೆ ಏನು ಅಂತಂದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂತ ಅಟೆಂಪ್ಟ್ ಇದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸಶಕ್ತವಾಗಿದೆ ಅನ್ನೋದನ್ನು ಟೆಸ್ಟ್ ಮಾಡ್ತಿದ್ದಾರೆ ಅವರು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸಶಕ್ತವಾಗಿದೆ ಮತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿ ಆಕ್ಟಿವ್ ಇದೆ ಇದನ್ನ ಟೆಸ್ಟ್ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಪ್ರಯತ್ನದಲ್ಲಿದೆ. ಅಂದ್ರೆ ದೊಡ್ಡ ದಾಳಿಗೂ ಮುಂಚಿತವಾಗಿ ಅವರು ಮಾಡ್ತಾ ಇರುವಂತ ಪ್ರಯತ್ನ ಇದು. ದೊಡ್ಡ ದಾಳಿಯನ್ನು ಸಂಘಟಿಸೋದಕ್ಕಿಂತ ಮುಂಚಿತವಾಗಿ ಡ್ರೋನ್ ಬಳಸಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಭಾರತದ ಮುಂದೆ ಸವಾಲುಗಳಿದ್ದಾವೆ. ನಿನ್ನೆ 36 ಕಡೆ ದಾಳಿಯಾಗಿದೆ. ಇವತ್ತು ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ. ಮತ್ತೆ ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ ಮತ್ತು ಸಣ್ಣ ಪ್ರಮಾಣದ ಮಿಸೈಲ್ಗಳು ಬಳಕೆಯಾಗ್ತಾ ಇದೆ. ಪಾಕ್ ಡ್ರೋನ್ಗಳನ್ನು ಹೊಡೆದುರುಳಿಸುವಂತ ಕೆಲಸವನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದೆ. ಬಟ್ ಪಾಕಿಸ್ತಾನ ದೊಡ್ಡದಕ್ಕೇನೋ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನಿನ್ನೆಯಿಂದ ಪಾಕಿಸ್ತಾನ ಇಡ್ತಾ ಇರುವಂತ ಹೆಜ್ಜೆಯನ್ನು ಗಮನಿಸಿದ್ರೆ ದೊಡ್ಡ ವಿಧ್ವಂಸಕ ಕೃತ್ಯವನ್ನು ಎಸಕುವಂತ ಪ್ರಯತ್ನದಲ್ಲಿದೆ ಪಾಕಿಸ್ತಾನ. ಅನ್ನ ಬೆಂದಿದೆಯಾ ಅಂತ ನೋಡೋದಕ್ಕೆ ಅನ್ನದ ಒಂದು ಕಾಳನ್ನ ನಾವು ತೆಗೆದೇನು ನೋಡ್ತೀವೋ ಹಂಗೆ ಟೆಸ್ಟ್ ಮಾಡ್ತಾ ಇರೋದಿದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಬಹುಶಃ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ಡ್ರೋನ್ ಅನ್ನು ಬಳಸಿ ದಾಳಿ ಆಗ್ತಾ ಇರೋದಿಲ್ಲ. ಖಂಡಿತವೂ ರಕ್ಷಿತ. ಯಾಕಂದ್ರೆ ಈಗ ಬೆಳಗ್ಗೆಯಿಂದನೂ ಸಹಿತ ಇವತ್ತು ಫೈರಿಂಗ್ ಕಮ್ಮಿ ಆಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ಕಡೆನೂ ಸಹಿತ ಅಂದ್ರೆ ಸೈರನ್ ಸದ್ದು ಯಾಕಂದ್ರೆ ಬೆಳಗ್ಗೆಯಿಂದನೂ ಕಮ್ಮಿ ಆಗ್ತಾ ಇತ್ತು. ಆದ್ರೆ ಈಗ ಯಾವಾಗ 7 ಗಂಟೆಯಿಂದ ನಿರಂತರವಾದಂತಹ ಸೈರನ್ ಸದ್ದುಗಳು ಬಹಳಷ್ಟು ಸಿಟಿಗಳಲ್ಲಿ ಕೇಳಿ ಬರ್ತಿದ್ದಾವೆ. ಈಗ ನಾನು ನಿಂತಿರುವಂತಹ ಸ್ಥಳದ ಬಗ್ಗೆ ಸಹಿತ ನಾನು ಅಂದ್ರೆ ಮಾಹಿತಿನ ಕೊಡೋದಕ್ಕಾಗಲ್ಲ ಎಲ್ಲಿ ನಿಂತಿದ್ದೀನಿ ಅಂತ. ಯಾಕಂದ್ರೆ ಸ್ವತಃ ಇವತ್ತು ಡಿಫೆನ್ಸ್ ಏನಂದ್ರೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿರುವಂತಹ ಲೋಕಲ್ ಮಾಹಿತಿಯನ್ನು ಕೊಡಬೇಡಿ ಅನ್ನುವಂತಹ ಕಾರಣಕ್ಕಾಗಿ ನಾನಿರುವಂತಹ ಸ್ಥಳವನ್ನು ಹೇಳೋದಕ್ಕೆ ಆಗೋದಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಜಮ್ಮು ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಅಥವಾ ರಾಜಸ್ಥಾನದ ಜೈಸಲ್ಮೇರ್ ಆಗಿರ್ಬೋದು, ಅಥವಾ ಅಮೃತ್ಸರ್ ಆಗಿರ್ಬೋದು, ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾರೆ, ಡ್ರೋನ್ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತು ಜೊತೆಗೆ ಸ್ಪೆಷಲಿ ಈಗ ನಾನು ಇರುವಂತಹ ಸ್ಥಳ ನಿನ್ನೆ ತಡರಾತ್ರಿಯೂ ಸಹಿತ ದೊಡ್ಡ ಮಟ್ಟದಲ್ಲಿ ನಿರಂತರವಾದಂತಹ ಫೈರಿಂಗ್ ಆಯಿತು. ರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 4:15ವರೆಗೂ ಸಹಿತ ಇದೇ ರೀತಿಯಾದಂತಹ ಏನಂದ್ರೆ ಡ್ರೋನ್ ದಾಳಿ ಆಗಿರ್ಬೋದು ಅಥವಾ ಮಿಸೈಲ್ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾರತದ ಏನಂದ್ರೆ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ
400 ಅದನ್ನ ಸುದರ್ಶನ ಚಕ್ರ ಏನಂದ್ರೆ ಸಂಪೂರ್ಣವಾಗಿ ಹೊಡೆದೊಡಿಸುವಂತಹ ಕೆಲಸವನ್ನ ಮಾಡ್ತು. ಈಗ ನಾನು ಇರುವಂತಹ ಪ್ರದೇಶದಲ್ಲಿ ಪೂರ್ತಿಯಾಗಿ ಬ್ಲಾಕ್ಔಟ್ ಆಗುವಂತಹ ಕೆಲಸವನ್ನ ಮಾಡಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಲೈಟ್ ಅನ್ನ ಹಾಕಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನಾನೀಗ ಯಾಕಂದ್ರೆ ಟೆರಸ್ ಗಳ ಮೇಲ್ಗಾಗಿರ್ಬೋದು ಅಂದ್ರೆ ಬಾಲ್ಕನಿಗಳ ಮೇಲ್ಗಾಗಿರ್ಬೋದು ಅಂದ್ರೆ ಕೆಳಗಡೆ ಭಾಗದಲ್ಲಾಗಿರ್ಬೋದು ಎಲ್ಲೂ ಸಹಿತ ಲೈಟ್ ಗಳನ್ನ ಹಾಕ್ಬಿಡಿ ಅನ್ನುವಂತಹ ಕಾರಣಕ್ಕಾಗಿ ಮಾಹಿತಿನ ಕೊಡುವಂತಹ ಕಾರಣಕ್ಕಾಗಿ ನಾವು ಏನಂದ್ರೆ ಕೆಳಗಡೆ ಬಂದು ಒಂದು ಏನಂದ್ರೆ ಬಾಲ್ಕನಿಯ ರೇಂಜ್ ಅಲ್ಲಿ ಇದೆ ಆ ಒಂದು ಒಳಗಡೆ ಕ್ಲೋಸ್ಡ್ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಮಾಹಿತಿನ ಕೊಡುವಂತಹ ಪರಿಸ್ಥಿತಿ. ಈ ರೀತಿಯಾದಂತಹ ಪರಿಸ್ಥಿತಿ ಏನಂದ್ರೆ ಈ ಸಿಟಿಯಲ್ಲೂ ಸಹಿತ ಇದೆ. ಯಾಕಂದ್ರೆ ಈ ಸಿಟಿಯಲ್ಲಿ ನಿನ್ನೆ ರಾತ್ರಿ ಆಗಿರ್ತಕ್ಕಂತಹ ದಾಳಿಯಲ್ಲಿ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಹೇಳಿದ್ರು ಆ ಒಂದು ನಗರದಲ್ಲಿ ನಾನಿರೋದು ಆ ಒಂದು ನಗರದಲ್ಲಿ ಈಗಾಗಲೇ ಮತ್ತೊಂದು ಬಾರಿ ನಿರಂತರವಾದಂತಹ ದಾಳಿಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ತಡರಾತ್ರಿ ಮಾಡಿರ್ತಕ್ಕಂತಹ ದಾಳಿಯಲ್ಲೂ ಸಹಿತ ಸುಮಾರು 4 ರಿಂದ 5 ಜನ ಸಾವಿಗೀಡಾಗಿದ್ರು. ಮತ್ತೆ ಈ ಬಾರಿಯೂ ಸಹಿತ ಮತ್ತಷ್ಟು ಏನೋ ದಾಳಿಯ ನಿರಂತರವಾದಂತಹ ಏನಂದ್ರೆ ಏನೋ ಮಾಹಿತಿ ಬರ್ತಾ ಇದೆ. ಮತ್ತೆ ನಮ್ಗೆ ನಿರಂತರವಾದಂತಹ ಸದ್ದು ಸಹಿತ ಕೇಳ್ತಾ ಇದೆ ರಕ್ಷತ್. ಕಾರಣ ಏನು ಅಂತಂದ್ರೆ ಏನಂದ್ರೆ ಇಲ್ಲಿವರೆಗೂ ಸಹಿತ ಯಾವುದೇ ಹಾನಿ ಆಗಿಲ್ಲ ಇವತ್ತು ಆಗಿರ್ತಕ್ಕಂತಹ ದಾಳಿಯ ಸಂದರ್ಭದಲ್ಲಿ. ಕಾರಣ ಏನು ಅಂತಂದ್ರೆ ನಮ್ಮ ಸುದರ್ಶನ ಚಕ್ರ ನಿರಂತರವಾದಂತಹ ಅದಕ್ಕೆ ಡಿಫೈನ್ಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಏನು ಪಾಕಿಸ್ತಾನ ಇವತ್ತು ಬೆಳಗ್ಗೆಯಿಂದ ಏನು ಸ್ವಲ್ಪ ಮಟ್ಟಕ್ಕೆ ಒಂದು ಗುಂಡಿನ ಚಕಮಕಿಯನ್ನು ನಿಲ್ಲಿಸುವಂತಹ ಕೆಲಸವನ್ನ ಮಾಡಿತ್ತಲ್ಲ, ಹಾಗಾಗಿ ಬಹುತೇಕ ಇದು ಪಾಕಿಸ್ತಾನ ನಿನ್ನೆ ನಡೆದಿರ್ತಕ್ಕಂತಹ ಭಾರತ ಕೊಟ್ಟಿರ್ತಕ್ಕಂತಹ ಪ್ರತಿದಾಳಿಗೆ ಅಂದ್ರೆ ಪಾಠ ಕಲ್ತಿದೆ ಅಂತ ತಿಳ್ಕೊಳ್ಳಾಗಿತ್ತು. ಆದ್ರೆ ಪಾಕಿಸ್ತಾನ ಇನ್ನೂವರೆಗೂ ಸಹಿತ ಆ ಪಾಠವನ್ನ ಕಲ್ತಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಸಂಜೆ 7:30 ನಿರಂತರವಾದಂತಹ ದಾಳಿನ ಮಾಡುವಂತಹ ಕೆಲಸವನ್ನ ಮಾಡ್ತಿದೆ. ಮೊದಲು ಬರುವಂತದ್ದು ಮಾಹಿತಿ ಊರಿ ಆಗಿರ್ಬೋದು ಅಥವಾ ರಜೌರಿ ಆಗಿರ್ಬೋದು, ಇಲ್ಲಿ ಮೊದಲ ಬಾರಿಗೆ ದಾಳಿ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಬರುವಂತದ್ದೇ ಜಮ್ಮುವಿನಲ್ಲೂ ಸಹಿತ ಅಂದ್ರೆ ದಾಳಿಯನ್ನ ಮಾಡ್ತಾರೆ. ಜಮ್ಮುವಿನಲ್ಲಿ ದಾಳಿಯನ್ನ ಮಾಡಿದ ತಕ್ಷಣ ಮೊದಲ ಬಾರಿಗೆ ಮಿಸೈಲ್ ದಾಳಿ ಆಗುತ್ತೆ. ಯಾಕಂದ್ರೆ ಊರಿ ಮತ್ತೆ ರಜೌರಿ ಈ ಭಾಗದಲ್ಲಿ ಅಂದ್ರೆ ಗುಂಡಿನ ಚಕಮಕಿ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅಲ್ಲಿ LOC ಪಕ್ಕದಲ್ಲಿ ಇರುವಂತಹ ಕಾರಣಕ್ಕಾಗಿ ಈ ಎರಡೂ ಜಿಲ್ಲೆಗಳಲ್ಲಿ ನಿರಂತರವಂತಹ ದಾಳಿಯನ್ನ ಗುಂಡಿನ ಚಕಮಕಿಯಲ್ಲಿ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಜಮ್ಮುವಿನಲ್ಲಿ ನೇರವಾಗಿ ಏನಂತಂದ್ರೆ ಒಂದು ಡ್ರೋನ್ ಮೂಲಕವಾಗಿ ಆಗಿರಬಹುದು ಅಥವಾ ಮಿಸೈಲ್ ಮೂಲಕವಾಗಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ರಾಜಸ್ಥಾನ ಜೈಸಲ್ಮೇರ್ ಸಹಿತ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯನ್ನ ಹಂಚಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಒಂದು. ಹಾಗಾಗಿ ಆ ಒಂದು ನಗರವನ್ನ ಸಹಿತ ಟಾರ್ಗೆಟ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದು. ಅದರಲ್ಲಿ ಜೈಸಲ್ಮೇರ್ನ ಕೋಟೆ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನೂ ಸಹಿತ ಏನಂದ್ರೆ ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಮಾಡಿದರೆ ಇನ್ನೂವರೆಗೂ ಸಹಿತ ಅಂತಹ ಯಾವುದೇ ದಾಳಿಗೆ ಭಾರತ ಇನ್ನೂವರೆಗೂ ಸಹಿತ ತುತ್ತಾಗಿಲ್ಲ. ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಅಮೃತ್ಸರ ಮತ್ತೆ ಅದರ ಜೊತೆಗೆ ಪಠಾನ್ಕೋಟ್, ಯಾಕಂದ್ರೆ ಪಠಾನ್ಕೋಟ್ ವಿಚಾರ ಹೇಳಬೇಕು, ಜಮ್ಮುವಿನಿಂದ ಕೇವಲ 40 ರಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತದ್ದು. 2016-17 ಸಂದರ್ಭದಲ್ಲಿ ಅಲ್ಲಿ ಪಠಾನ್ಕೋಟ್ ಮೇಲೆ ಏನಂದ್ರೆ ಉಗ್ರರ ದಾಳಿ ಆಗುತ್ತಲ್ಲ, ಅವಾಗ ಬಹಳಷ್ಟು ಜನ ಸೈನಿಕರು ಸಹಿತ ಸಾವಿಗೀಡಾಗ್ತಾರೆ. ಮತ್ತೆ ಈ ಬಾರಿಯೂ ಸಹಿತ ಆ ಪಠಾನ್ಕೋಟ್ ಜಗದೀಶ್ ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಡೀಟೇಲ್ ಬರ್ತಾ ಇದೆ. ಪಾಕ್ ಡ್ರೋನ್ ದಾಳಿಯನ್ನು ತಡೆದಿದೆ ಏರ್ ಡಿಫೆನ್ಸ್ ಸಿಸ್ಟಮ್. ಇವತ್ತು ಕೂಡ ಸಾಂಬಾ ಬಳಿ ಸ್ಥಳೀಯರಿಗೆ ಸ್ಫೋಟದ ಸದ್ದು ಕೇಳಿಸಿದೆ. ಸಾಂಬಾ ಸೆಕ್ಟರ್ನಲ್ಲಿ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಏರ್ ಡಿಫೆನ್ಸ್ ಸಿಸ್ಟಮ್. ನಿನ್ನೆ ಏನಾಯ್ತೋ ಅದು ರಿಪೀಟ್ ಆಗ್ತಾ ಇದೆ ಇಲ್ಲಿ ಮತ್ತೆ. ಪಾಕ್ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭೇದಿಸುವಂತ ಪ್ರಯತ್ನ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ರೆಡ್ಡಿ ಇದ್ದಾರೆ. ಜಗದೀಶ್, ಪದೇ ಪದೇ ಡ್ರೋನ್ ಅನ್ನು ಬಳಸಿ ದಾಳಿ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ದೊಡ್ಡದಕ್ಕೆ ಪ್ಲಾನ್ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ ಪಾಕಿಸ್ತಾನ. ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಪಾಕ್ ನಿರಂತರವಾದಂತಹ ದಾಳಿ ಮತ್ತು ಅದರಲ್ಲೂ ಸ್ಪೆಷಲಿ ನಿನ್ನೆ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಕೊಟ್ಟಿರ್ತಕ್ಕಂತಹ ಪ್ರತ್ಯುತ್ತರ ಇಲ್ಲ. ಅದಾದ ಮೇಲೆ ಯಾವುದೇ ಕಾರಣಕ್ಕೂ ಸಹಿತ ಪ್ರತಿ ದಾಳಿಯನ್ನ ಮಾಡೋದಿಲ್ಲ ಇವತ್ತು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಭಾರತ ಇತ್ತು. ಅದರ ಜೊತೆಗೆ ಪಾಕಿಸ್ತಾನದ ನಡೆಯ ಬಗ್ಗೆನೂ ಸಹಿತ ಬಹಳಷ್ಟು ಅನುಮಾನಗಳು ಇದ್ದೇ ಇತ್ತು. ಅದಕ್ಕಾಗಿ ಇವತ್ತು ಬಹಳಷ್ಟು ಹಿರಿಯ ನಾಯಕರುಗಳ ಜೊತೆಗೆ ಹಿರಿಯ ಏನಂದ್ರೆ ಮಿಲಿಟರಿ ಕಮಾಂಡರ್ಗಳ ಜೊತೆಗೆ ಸಭೆಯನ್ನ ಮಾಡುವಂತಹ ಕೆಲಸ ಗ್ರೌಂಡ್ ಲೆವೆಲ್ ಅಲ್ಲಿ ನಡೀತು. ಮತ್ತೆ ಕೇಂದ್ರದ ಮಟ್ಟದಲ್ಲೂ ಸಹಿತ ಏನಂತಂದ್ರೆ 3 ಏನಂದ್ರೆ ಸೇನೆಯ ಮುಖ್ಯಸ್ಥರ ಜೊತೆಗೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಸಹಿತ ಹೇಳಿರುವಂತಂದ್ರೆ ಇನ್ನೂವರೆಗೂ ಸಹಿತ ಎಚ್ಚರದಿಂದಿರಬೇಕು. ಇಡೀ ಭಾರತದಲ್ಲಿರುವಂತಹ 754 ಕಿಲೋಮೀಟರ್ ಗಡಿ ಉದ್ದಕ್ಕೂ ಸಹಿತ ಯಾವುದೇ ಸಂದರ್ಭದಲ್ಲೂ ದಾಳಿಯಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಆ ದಾಳಿಯಾಗುವಂತಹ ಸಂದರ್ಭಕ್ಕೆ ಸರಿಯಾಗಿ ಭಾರತ ಯಾವ ರೀತಿಯಾಗಿ ನಿನ್ನೆ ತಡರಾತ್ರಿ ಕೊಡ್ತಲ್ಲ ಪ್ರತಿಕ್ರಿಯೆ, ಅದೇ ರೀತಿಯಾಗಿ ಪ್ರತಿಕ್ರಿಯೆನ ಈ ಬಾರಿನೂ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಅಲ್ಲಿ ಬರ್ತಾ ಇರುವಂತದ್ದು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾ ಇರುವಂತದ್ದು ಬಾಹ್ಯ ದೇಶದ ಡ್ರೋನ್ಗಳ ಮೂಲಕವಾಗಿ ಏನಂದ್ರೆ ಭಾರತದ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದಾಳಿಯನ್ನ ಯಾವ ರೀತಿಯಾಗಿ ತಡಿಬೇಕು ಅನ್ನುವಂತಹ
ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇತ್ತು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪರೇಷನ್ ಸಹಿತ ಮಾಡ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಜಮ್ಮು ಕಾಶ್ಮೀರದ 13 ಜಿಲ್ಲೆಗಳೇನಿದಾವೆ 13 ಜಿಲ್ಲೆಗಳು ಪೂರ್ತಿಯಾಗಿ, ಅದರಲ್ಲೂ ಸ್ಪೆಷಲಿ ಏನಂದ್ರೆ ಕಾಶ್ಮೀರದ 13 ಜಿಲ್ಲೆಗಳ ದಕ್ಷಿಣ ಕಾಶ್ಮೀರ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಉರಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹೊಡೆತವನ್ನ ತಿಂದಿರುವಂತದ್ದು. ಇವತ್ತು ಊರಿಯಲ್ಲಿ ಯಾಕಂದ್ರೆ ಆ ಭಾಗ ಪೂರ್ತಿ ಏನಿದೆ ಊರಿ ನಗರವನ್ನ ಸಂಪೂರ್ಣವಾಗಿ ಅಂದ್ರೆ ಗುಂಡಿನ ಚಕಮಕಿಯಲ್ಲಿ ನಿನ್ನೆ ರಾತ್ರಿ ಆಗಿರ್ತಕ್ಕಂತಹ ದಾಳಿ ಏನಿದೆ ಆ ಕಾರಣಕ್ಕಾಗಿ ಊರಿ ನಗರವನ್ನ ಪೂರ್ತಿಯಾಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಇವತ್ತು ಇಡೀ ದಿನದಲ್ಲಿ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗೂ ಸಹಿತ ಅಂಗಡಿ ಮುಗ್ಗಟ್ಟು ಓಪನ್ ಮಾಡೋದಕ್ಕಾಗಿರಲಿ ಅಥವಾ ಅಲ್ಲಿರುವಂತಹ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಆಗಿರಲಿ ಅಥವಾ ಊರಿನಿಂದ ಕೇವಲ 10 ಕಿಲೋಮೀಟರ್ ಇರುವಂತಹ ಸೋಲಾನ್ಪುರ್ ಅನ್ನುವಂತಹ ಒಂದು ಹಳ್ಳಿ ಇದೆ, ಆ ಒಂದು ಹಳ್ಳಿಯಲ್ಲೂ ಸಹಿತ ಅಂದ್ರೆ 14 ಜನ ಸಾವಿಗೀಡಾಗ್ತಾರಲ್ಲ ಮೊದಲ ಬಾರಿಗೆ ದಾಳಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಹಳ್ಳಿಯನ್ನ ಪೂರ್ತಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಯಾಕಂದ್ರೆ ಹೆಚ್ಚಿನ ಕ್ಯಾಶುಯಾಲಿಟೀಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅದರ ಜೊತೆಗೆ ಅಂದ್ರೆ ಭಾರತದ S-400 ಮಿಸೈಲ್ S-400 ಡಿಫೆನ್ಸ್ ಇದೆಯಲ್ಲ ಅದು ಡಿಫೆನ್ಸ್ ಏನಂದ್ರೆ ತುಂಬಾ ಚೆನ್ನಾಗಿರಂದ್ರೆ ಈಗ ಬರ್ತಾ ಇರುವಂತಹ ಡ್ರೋನ್ ಗಳಾಗಿರ್ಬೋದು ಪಾಕಿಸ್ತಾನದಿಂದ ಅಥವಾ ಏನಂದ್ರೆ ಮಿಸೈಲ್ಸ್ ಗಳಾಗಿರೋದು ಅವನ್ನ ಸಂಪೂರ್ಣವಾಗಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸಹಿತ ಇಲ್ಲಿಯವರೆಗಿನ ಮಾಹಿತಿಯ ಪ್ರಕಾರ ರಕ್ಷತ್ ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನ ಹಾಕಿರ್ತಕ್ಕಂತಹ ಮಿಸೈಲ್ಸ್ ಆಗಿರ್ಬೋದು ಅಥವಾ ಡ್ರೋನ್ ಗಳಾಗಿರ್ಬೋದು ಆ ಎರಡನ್ನೂ ಸಹಿತ ಹೊಡೆದುರುಳಿಸುವಂತಹ ಕೆಲಸವನ್ನ ಏನಂದ್ರೆ S-400 ನಿರಂತರವಾಗಿ ಸುದರ್ಶನ ಚಕ್ರ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ರಕ್ಷತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.